ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲಿನ ಇಡಿ ದಾಳಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಕೊಟ್ಟಂತ ಪ್ರತಿಕ್ರಿಯೆ ಇದು. ಇಡಿ ದಾಳಿ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಪ್ರತಿಕ್ರಿಯೆ ಇದು. ಗೊತ್ತಿಲ್ಲದ ವಿಚಾರ, ಅದ್ರ ಬಗ್ಗೆ ನಾನು ಹೇಗೆ ರಿಯಾಕ್ಟ್ ಮಾಡಲಿ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಇಡಿ ದಾಳಿ ಮಾಡಿದ್ದರ ಬಗ್ಗೆ ಆ ವಿಚಾರವೇ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನನಗೂ ಮಾಹಿತಿ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅದನ್ನೇ ಹೇಳಿದ್ದಾರೆ. ಒಟ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಆದಂತ ಇಡಿ ದಾಳಿ ಬಗ್ಗೆ ಮಾಹಿತಿಯೇ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಗೊತ್ತಿಲ್ಲದೆಲ್ಲ ಹೆಂಗ್ರಿ ಕೇಳ್ತೀರಿ? ಸ್ವಲ್ಪ ದೂರ ರಾಜಕೀಯ ಪ್ರೇರಿತ ಅಂತಾರೆ ಸರ್. ಗೊತ್ತಿಲ್ಲ. ಗೊತ್ತಿಲ್ಲದೆಲ್ಲ ಹೆಂಗ್ರಿ ಕೇಳ್ತೀರಿ? ಸ್ವಲ್ಪ ದೂರ ರಾಜಕೀಯ ಪ್ರೇರಿತ ಅಂತಾರೆ ಸರ್. ಗೊತ್ತಿಲ್ಲ. ಐಟಿ ಕೇಸು ಅಂತ ಹೇಳ್ತಿದ್ದಾರೆ. ಸತ್ಯ ಮಾಹಿತಿ ನೋಡಪ್ಪ, ಆ ಥರ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಮಾಡೋಂಥದ್ದು ಏನಿದೆ, ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ನಾನು ಅದನ್ನ ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ. ಅದ್ರ ಬಗ್ಗೆ ಆ ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಐಟಿ ಕೇಸು ಅಂತ ಹೇಳ್ತಿದ್ದಾರೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲಿನ ಇಡಿ ದಾಳಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಕೊಟ್ಟಂತ ಪ್ರತಿಕ್ರಿಯೆ ಇದು. ಇಡಿ ದಾಳಿ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಪ್ರತಿಕ್ರಿಯೆ ಇದು. ಗೊತ್ತಿಲ್ಲದ ವಿಚಾರ, ಅದ್ರ ಬಗ್ಗೆ ನಾನು ಹೇಗೆ ರಿಯಾಕ್ಟ್ ಮಾಡಲಿ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಇಡಿ ದಾಳಿ ಮಾಡಿದ್ದರ ಬಗ್ಗೆ ಆ ವಿಚಾರವೇ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನನಗೂ ಮಾಹಿತಿ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅದನ್ನೇ ಹೇಳಿದ್ದಾರೆ. ಒಟ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಆದಂತ ಇಡಿ ದಾಳಿ ಬಗ್ಗೆ ಮಾಹಿತಿಯೇ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಗೊತ್ತಿಲ್ಲದೆಲ್ಲ ಹೆಂಗ್ರಿ ಕೇಳ್ತೀರಿ? ಸ್ವಲ್ಪ ದೂರ ರಾಜಕೀಯ ಪ್ರೇರಿತ ಅಂತಾರೆ ಸರ್. ಗೊತ್ತಿಲ್ಲ. ಗೊತ್ತಿಲ್ಲದೆಲ್ಲ ಹೆಂಗ್ರಿ ಕೇಳ್ತೀರಿ? ಸ್ವಲ್ಪ ದೂರ ರಾಜಕೀಯ ಪ್ರೇರಿತ ಅಂತಾರೆ ಸರ್. ಗೊತ್ತಿಲ್ಲ. ಐಟಿ ಕೇಸು ಅಂತ ಹೇಳ್ತಿದ್ದಾರೆ. ಸತ್ಯ ಮಾಹಿತಿ ನೋಡಪ್ಪ, ಆ ಥರ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಮಾಡೋಂಥದ್ದು ಏನಿದೆ, ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ನಾನು ಅದನ್ನ ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ. ಅದ್ರ ಬಗ್ಗೆ ಆ ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಐಟಿ ಕೇಸು ಅಂತ ಹೇಳ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.